ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಉಪವಿಭಾಗದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರ ವರ್ಗಾವಣೆ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಈರಣ್ಣ ಶೆಟ್ಟಿಯವರು ಮಾತನಾಡಿ, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಜನರಲ್ಲಿ ಭದ್ರತೆಯ ಭರವಸೆಯನ್ನು ಮೂಡಿಸಿದರು. ಅಧಿಕಾರದ ಜೊತೆಗೆ ಮಾನವೀಯತೆಯನ್ನು ಉಳಿಸಿಕೊಂಡು ನಿಮ್ಮ ನಡೆ ಜನರ ಹೃದಯ ಗೆದ್ದಿದೆ ಎಂದು ಹೇಳಿದರು. ಹಲವಾರು ಸಂಘಟನೆಯ ಮುಖಂಡರು ಮಾತನಾಡಿ, ಬಲ್ಲಪ್ಪ ನಂದಗಾವಿ ಅವರು ವರ್ಗಾವಣೆಯಾಗುತ್ತಿರುವ ಸುದ್ದಿ ಕೇಳಿ ಮನಸ್ಸಿಗೆ ಬೇಸರವಾದರೂ ನಿಮ್ಮ ಮುಂದಿನ ಹುದ್ದೆಯಲ್ಲಿ ಇದೇ ಪ್ರಾಮಾಣಿಕತೆ ಮತ್ತು ಜನಸೇವೆ ಮೂಲಕ ಇನ್ನಷ್ಟು ಹೆಸರು ಮಾಡಲಿ ಎಂದು ಶುಭವನ್ನು ಹಾರೈಸಿದರು. ಈ ಸಮಯದಲ್ಲಿ ಯಮನಪ್ಪ ಸೋಮನಕಟ್ಟಿ, ಉಮೇಶ್ ಕೌಲ್ಗಿ, ಭರತ್ ಅಗರ್ವಾಲ್, ಸಂಗಮೇಶ್ ಓಲೇಕರ್, ಅರವಿಂದ್ ಸಾಲೋಟಿಗಿ, ಅಶೋಕ್ ಚಲವಾದಿ, ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು, ಊರಿನ ಮುಖಂಡರು, ಹಲವಾರು ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಬರಲಿ ಅನ್ನುವಂತ ಮಾತನ್ನು ಹೇಳಿ ಇನ್ನು ಈ ರೀತಿ ನಮ್ಮ ಅವಿನಾಭ ಸಂಬಂಧ ಇನ್ನು ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ತವ್ಯದ ಸಮಯದಲ್ಲಿ ಬಲ್ಲಪ್ಪ ನಂದಗಾವಿ ಸರ್ ಅವರಿಗೆ ನಾವು ಹೇಳೋದು ಏನೂ ಇಲ್ಲ. ಎಲ್ಲರೂ ಮಾರ್ಗದರ್ಶನ ಮಾಡಿದ್ದಾರೆ, ಬಹಳಷ್ಟು ಸಂಘಟನೆಯವರನ್ನ ಮಾರ್ಗದರ್ಶನ ಮಾಡಿದ್ದಾರೆ, ಬಹಳಷ್ಟು ನನ್ನ ಪತ್ರಕರ್ತ ಬಂಧುಗಳು ಮಾರ್ಗದರ್ಶನ ಮಾಡಿದ್ದಾರೆ, ನನ್ನ ಅಧಿಕಾರಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ಆಮೇಲೆ ನಾನು ಅದೊಂದು ಹೇಳ್ತೀನಿ ಎಲ್ಲರಿಗೂ, ಇವನ್ನ ಸಾರ್ವಜನಿಕರಿಗೂ ಹೇಳ್ತೀನಿ, ನಾನು ಯಾವತ್ತೂ ನಾವು ನಿಮ್ಮೆಲ್ಲರಿಗಿಂತ ನನಗೆ ಅನುಭವ ಕಡಿಮೆ ಐತಿ, ವಯಸ್ಸು ಕಡಿಮೆ ಐತಿ, 35 ನಾನು 31 ಈಗ. ಸೊ ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಯಾವತ್ತೂ ನನಗೆ ಇದು ಗೊತ್ತೈತಿ ಅಂತ ಗಮಂಡಿ ಆಗ್ಬಾರ್ದು, ಅಥವಾ ನನಗೆ ಎಲ್ಲ ಗೊತ್ತೈತಿ ಅಂತ ಗಮಂಡಿ ಆಗ್ಬಾರ್ದು. ನನಗೆ ಏನೋ ಗೊತ್ತಿಲ್ಲ ಇದು ಅಂತ ತಿಳ್ಕೊಳಕ್ ಯಾವಾಗ ಹೋಗ್ತೀನಲ್ಲ ನಾನು ಜಾಸ್ತಿ ತಿಳ್ಕೊತೀನಿ. ಅದೇ ರೀತಿ ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ಅನ್ನೋದು ಬೇಡ. ನಮ್ಮ ಸುತ್ತಮುತ್ತಿರೋರು 4 ಮಂದಿ ಕೇಳೋಣ, ಒಳ್ಳೆ ಕೆಲಸಗಳು ಮಾಡೋಣ. ಬಸವನ ನಾಡಿನಲ್ಲಿ ನಾವು ಈಗ ಬಸವನ ಯಾವ ಒಂದು ಪಥದಲ್ಲಿ ನಡೆದಿದ್ರು ಆ ಒಂದು ಆಚಾರ ವಿಚಾರಗಳನ್ನ ನಮ್ಮೆಲ್ಲರಲ್ಲಿ ನಾವು ಮೈಗೂಡಿಸ್ಕೊಳ್ಳೋಣ ಮತ್ತು ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡೋಣ ಅಂತ ಹೇಳಿ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿ